ನನಗೆ ಈ ಹಿಂದೆ ವಿಪರೀತವಾದ ಕೋಪದ ಸಮಸ್ಯೆ ಇತ್ತು. ನಂತರ ಟೆಂಪರ್ನ ಹ್ಯಾಂಡಲ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು, ಅಯ್ಯೋ ಏನೋ ಸಮಸ್ಯೆ ಆಗ್ತಾ ಇದೆಯಲ್ಲ, ಯಾಕೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಇಷ್ಟೊಂದು ಕೋಪ ಬರುತ್ತೆ ಅಂತ ವಿಪರೀತವಾದ ದ್ವಂದ್ವದಲ್ಲಿ, ಭಯದಲ್ಲಿ, ಅಸಮಾಧಾನದಲ್ಲಿ, ಅತೃಪ್ತಿಯಲ್ಲಿ ವಿಚಿತ್ರವಾದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ತುಂಬ ಕೋಪ ಜಾಸ್ತಿ ಅನ್ನೋದು ಏನೋ ಒಂಥರ ಫ್ಯಾನ್ಸಿ ಸ್ಟೇಟ್ಮೆಂಟ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದರೂ ಕೂಡ ಎಷ್ಟೋ ಸಾರಿ ನಮ್ಮ ಸುತ್ತಮುತ್ತ ಇರೋರಿಗೆ ಅದು ಸಮಸ್ಯೆ ಆಗುತ್ತೆ, ನಮ್ಮ ಫ್ಯಾಮಿಲಿ ಇರೋರಿಗೆ ಅದು ತುಂಬ ದೊಡ್ಡ ಕಿರಿಕಿರಿ ಆಗುತ್ತೆ. ಅಷ್ಟೇ ಯಾಕೆ, ಎಷ್ಟೋ ಸಂದರ್ಭದಲ್ಲಿ ಅದರಿಂದ ವಿಪರೀತವಾದ ಸಮಸ್ಯೆಗಳು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆಗ್ತಾ ಇದ್ದರೂ ಕೂಡ ಈ ಕೋಪನೇ ಇದಕ್ಕೆ ಮೂಲ ಅಂತ ತಿಳ್ಕೊಂಡಿದ್ರೂ ಕೂಡ ಏನೂ ಮಾಡೋಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ನನ್ನ ಕೈಲಿ ಕೋಪ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅಂತ ತನಗೆ ತಾನೇ ಒಂದು ವರ್ಡಿಕ್ಟ್ನ ಪಾಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಈ ಭೀಕರವಾದ ಕೋಪವನ್ನು ಯಾಕೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಹ್ಯಾಂಡಲ್ ಮಾಡಬಹುದು, ಮತ್ತು ಮಾಡದೇ ಇದ್ದರೆ ಏನೆಲ್ಲ ಸಮಸ್ಯೆಗಳಾಗತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಅಷ್ಟೇ ಅಲ್ಲ, ಮನಸ್ಸಿದ್ರೆ ಅತ್ಯಂತ ಸುಲಭವಾಗಿ ನಾನು ಹೇಗೆ ಇಷ್ಟು ವರ್ಷಗಳಲ್ಲಿ ಸುಲಭವಾಗಿ ಇದರಿಂದ ಬಹು ಪ್ರಮಾಣದಲ್ಲಿ ಹೊರಗಡೆ ಬರೋಕ್ಕೆ ಸಾಧ್ಯ ಆಗಿದೆಯೋ, ಅದೇ ಥರ ನಿಮಗೂ ಕೂಡ ಮತ್ತು ಸಾವಿರಾರು ಜನ ಕೋಪವನ್ನು ಸಮಸ್ಯೆಯಾಗಿ, ಪ್ರಮುಖ ಸಮಸ್ಯೆಯಾಗಿ ಹೀಲ್ ಮಾಡಿಸ್ಕೊಳ್ಬೇಕು ಅಂತ ಆಸೆ ಪಟ್ಟವರು ಹೇಗೆ ಹೊರಗಡೆ ಬಂದಿದ್ದಾರೋ ಅದೇ ರೀತಿ ನೀವು ಕೂಡ ಇದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇದೆ. ವೀಕ್ಷಕರೇ, ಕೋಪ ಅನ್ನೋದನ್ನು ಎಷ್ಟೋ ಸತಿ ನಾವು ನನಗೆ ತುಂಬ ಟೆನ್ಷನ್ ಇದೆಯಪ್ಪ ಕೆಲಸದಲ್ಲಿ, ಮನೇಲಿ ಕಿರಿಕಿರಿ ಮಾಡ್ತಾರೆ, ಆ ಪ್ರೆಷರಲ್ಲಿ ನನಗೆ ಕೋಪ ಬಂದುಬಿಡುತ್ತೆ ಅಂತ ಹೇಳ್ಕೊಳ್ತೀವಿ. ಅಥವಾ ನನ್ನ ನೇಚರ್ ಹಾಗೆ, ನಾನು ಸ್ವಲ್ಪ ಶಾರ್ಟ್ ಟೆಂಪರ್ಡು, ನನ್ನ ಪರ್ಸ್ನಾಲಿಟಿ ಅದೇ ಥರ, ಅದರಿಂದ ನಾನು ಇರೋದೇ ಹೀಗೆ, ನಾನು ಮೊದಲಿಂದಾನು ಹೀಗೆ ಅಂತ ನಮ್ದು ಏನೋ ಒಂದು ಹೆಸರಿನ ಆಟ್ರಿಬ್ಯೂಟ್ ಏನೋ ಅನ್ನೋ ಥರ ನನಗೆ ಕೋಪ ಜಾಸ್ತಿ ಅಂತ ಹೇಳ್ಕೊಳ್ತೀವಿ. ಆ್ಯಂಡ್ ಸುತ್ತಮುತ್ತ ಇರೋರು ಅವರು ಪರ್ಫೆಕ್ಷನಿಸ್ಟ್ಗಳು, ಕೆಲಸ ಇದೇ ಥರ ಆಗಬೇಕು, ಹೀಗೆ ಆಗಬೇಕು, ಆಗದೇ ಇದ್ದರೆ ಅವ್ರಿಗೆ ಕೋಪ ಬಂದುಬಿಡುತ್ತೆ, ಈ ಥರ ಆಗಲೇಬೇಕು ಅನ್ನುವಂಥ ಪ್ರೆಷರಲ್ಲಿ ಅವರು ಈ ಥರ ನಡ್ಕೊಳ್ತಾ ಇರ್ತಾರೆ ಅಷ್ಟೇ. ಅದರ್ವೈಸ್ ಅವರು ಒಳ್ಳೆ ವ್ಯಕ್ತಿ ಅಂಥೇಳಿ ಅದಕ್ಕೊಂದು ಲೇಬಲ್ ಕೊಟ್ಬಿಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಚಾರ ಏನಪ್ಪ ಅಂದರೆ, ಈ ಕಿರಿಕಿರಿ, ಕೋಪ, ಫ್ರಸ್ಟ್ರೇಷನ್ನು, ಆ ಸೇಡಿನ ರೀತಿ, ಸಿಟ್ಟಿನ ರೀತಿ, ಅಥವಾ ಏನೋ ಒಂದು ರೀತಿ ಅಜಿಟೇಷನ್ ರೀತಿ, ಇರಿಟೇಬಿಲಿಟಿ ಏನು ಕನ್ವರ್ಟ್ ಆಗಿ ಮಾನಸಿಕ ನೆಮ್ಮದಿಯನ್ನೇ ಎಷ್ಟೋ ಸತಿ ಆ ಕೋಪ ಮಾಡ್ಕೊಳ್ತಾ ಇರೋರಿಗೂ ಸುತ್ತ ಇರೋರಿಗೂ ಹಾಳು ಮಾಡಿಬಿಡುತ್ತೆ ಅನ್ನೋದಕ್ಕೆ ಹಲವಾರು ಬೇರೆ ಕಾರಣಗಳಿದೆ. ವೀಕ್ಷಕರೇ, ದಯವಿಟ್ಟು ತಿಳ್ಕೊಳ್ಳಿ, ನಿಮಗೆ ಶಾರ್ಟ್ ಟೆಂಪರ್ಡ್ನೆಸ್ ಇರ್ಬೋದು, ವಿಪರೀತವಾದ ಕೋಪ ಬರ್ತಾ ಇರ್ಬೋದು, ಅಂದರೆ ಹುಚ್ಚರಂತ ಆಡುವಂತಹ ಕೋಪ ಬರ್ತಾ ಇರಬಹುದು. ಅದರ ಹಿಂದೆ ನಾವು ಬೇರೆ ಯಾವುದೋ ವಿಚಾರಗಳು, ಭಾವನೆಗಳನ್ನು ಮಾಸ್ಕ್ ಮಾಡ್ಕೊಳ್ತಾ ಇರೋದು, ಅಥವಾ ಆ ತೆರೆಯಲ್ಲಿ ಅದನ್ನು ಮುಚ್ಚಿಟ್ಕೊಳ್ತಾ ಇರುವಂತಹ ಸಮಸ್ಯೆ ಅಡಗಿರುತ್ತೆ. ಎಸ್, ನಾವು ಎಷ್ಟೋ ಸತಿ ನಮಗಿರೋ ಬೇರೆ ಯಾವುದೋ ಅತೃಪ್ತಿ, ಅಸಮಾಧಾನ, ಅಥವಾ ನಮ್ಮ ಬಗ್ಗೆ ನಮಗೆ ಇರುವಂಥ ಯಾವುದೋ ಒಂದು ಕೊರತೆ, ಅಥವಾ ಬೇರೆಯವ್ರ ಬಗ್ಗೆ ಇರುವಂಥ ಏನೋ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ನು, ಇದನ್ನೆಲ್ಲ ಆ ಕೋಪದ ಹೆಸರಲ್ಲಿ ಮುಚ್ಚಿಟ್ಕೊಳ್ತಾ ಇರ್ತೀವಿ. ಇದು ಇಷ್ಟಕ್ಕೆ ಸೀಮಿತ ಆದರೆ ಪರವಾಗಿಲ್ಲ. ಎಷ್ಟೋ ಸಾರಿ ಒಬ್ಬ ವ್ಯಕ್ತಿ ವಿಪರೀತವಾಗಿ ಕೋಪ ಮಾಡ್ಕೊಳ್ತಾ ಇದ್ದರೆ ಅದರ ಹಿಂದೆ ಯಾವುದೋ ಒಂದು ಹಳೆಯ ಭಾವನಾತ್ಮಕ ಒತ್ತಡವನ್ನು ಅವರು ರಿಲೀಸೇ ಮಾಡೋಕ್ಕೆ ಆಗದೇ ಇರೋದು, ಅಥವಾ ಅವರ ಈಗೋ, ಅಂದರೆ ನನಗೆ ಯಾಕೆ ಇವರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ನನಗೆ ರೆಸ್ಪೆಕ್ಟ್ ಕೊಡದೇ ಇರೋ ಥರ ಆಗ್ತಾ ಇದೆಯಲ್ಲ, ನನ್ನನ್ನು ಲೋ ಆಗಿ ನೋಡಿಬಿಡ್ತಾ ಇದ್ದಾರಾ ಅನ್ನೋ ಯಾವುದೋ ಒಂದು ಈಗೋ ಆಸ್ಪೆಕ್ಟು, ಅಥವಾ ಗಿಲ್ಟೋ, ಶೇಮೋ, ಅದನ್ನೆಲ್ಲ ಮುಚ್ಚಾಕ್ಕೊಳ್ಳೋಕ್ಕೆ ವಿಪರೀತವಾದ ಕೋಪದ ರೀತಿಯಲ್ಲೂ ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಎದುರುಗಡೆ ಇರೋ ವ್ಯಕ್ತಿ ನಮಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ, ಅಥವಾ ಎದುರುಗಡೆ ಇರೋ ವ್ಯಕ್ತಿ ನಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂದರೆ, ಆಗಲೂ ಕೂಡ ಈ ಒಂದು ನಾನ್ ಆಕ್ಸೆಪ್ಟೆನ್ಸ್ ಏನಿದೆ ಅದು ಕೂಡ ಎಷ್ಟೋ ಸಾರಿ ಕೋಪದ ಭಾಷೆಯಾಗಿ ಕನ್ವರ್ಟ್ ಆಗುತ್ತೆ. ಆಲ್ ಇನ್ ಆಲ್, ನಾನು ಆಗಲೇ ಹೇಳಿದಾಗೆ ಕೋಪ ಅನ್ನೋವಂಥ ಈ ಒಂದು ಭಾಷೆಯನ್ನು ಹಳೆಯ ಎಷ್ಟೋ ಬೇಡದೇ ಇರೋ ಕಸ ಗಲೀಜನ್ನ ಮುಚ್ಚಾಕ್ಕೊಳ್ಳೋಕ್ಕೆ ಎಷ್ಟೋ ಜನ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಆ್ಯಂಡ್ ಎಷ್ಟೋ ಸಾರಿ ಒಳಗಿರೋ ಅವ್ರಿಗೆ ಗೊತ್ತಿಲ್ಲದೆ ಇರೋ ಅನಾರೋಗ್ಯಕರ ಸ್ಥಿತಿಯನ್ನು, ಮಾನಸಿಕ ಕಿರಿಕಿರಿಯನ್ನು ಕೂಡ ಈ ಒಂದು ರೀತಿಯಲ್ಲಿ ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ಎಲ್ಲಿವರೆಗೂ ಈ ಕೋಪವನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಸಣ್ಣ ಪ್ರಯತ್ನವನ್ನು ಆ ವ್ಯಕ್ತಿ ಮಾಡೋದಿಲ್ವೋ, ಅಲ್ಲಿವರೆಗೂ ನಾನು ಆ್ಯಂಗರ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ, ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದೀನಿ ಅಂತ ಬರೀ ಆ ಡೈಲಾಗಿಗೆ ಮಾತ್ರ ಅವರು ಸೀಮಿತ ಆಗಿ ಉಳ್ಕೊಳ್ಬಿಡ್ಬೇಕಾಗತ್ತೆ. ಆ್ಯಂಡ್ ಎಸ್, ಈ ಕೋಪ ಕಂಟ್ರೋಲ್ ಅಂತಾರಲ್ಲ, ಅಲ್ಲೇ ಒಂದು ಸ್ಪೆಸಿಫಿಕ್ ಇಶ್ಯೂ ಇದೆ. ಯಾಕೆಂದರೆ ನೀವು ಎಷ್ಟು ಫೋರ್ಸ್ಫುಲಿ ಅದನ್ನು ಬ್ಲಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿರೋ, ಐ ಆಮ್ ಶ್ಯೂರ್ ನಾವೆಲ್ಲರೂ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತೀವೋ, ಅಥವಾ ಅದನ್ನು ಕಂಟ್ರೋಲ್ ಮಾಡೋಕ್ಕೆ, ಕರ್ಬ್ ಮಾಡೋಕ್ಕೆ ಟ್ರೈ ಮಾಡ್ತೀವೋ,
ಅದು ಕ್ರಮೇಣವಾಗಿ ಅಷ್ಟೇ ದೊಡ್ಡದಾಗಿ ಮತ್ತೆ ಬ್ಲಾಸ್ಟ್ ಆಗುತ್ತೆ ಅಥವಾ ಇನ್ನೂ ಜಾಸ್ತಿ ಉಲ್ಬಣ ಆಗ್ತಾ ಇರುತ್ತೆ. ಸೊ ಇಲ್ಲಿ ಕೋಪನ ಕಂಟ್ರೋಲ್ ಮಾಡೋದಲ್ಲ, ನಿಜವಾಗ್ಲೂ ನೀವು ಅದನ್ನು ಸರಿ ಮಾಡ್ಕೋಬೇಕು ಅಂದರೆ ಕೋಪನ ಹೀಲ್ ಮಾಡ್ಕೊಳ್ಬೇಕು. ಎಸ್, ಕೋಪದ ಹಿಂದಿನ ವಿಚಾರವನ್ನು ಚಿಕಿತ್ಸೆ ಮಾಡ್ಕೊಳ್ಳೋದ್ರ ಕಡೆ ಗಮನ ವಹಿಸಿದಾಗ ಕೋಪ ತಾನಾಗಿ ಅದ್ಭುತವಾದ ಚಮತ್ಕಾರಯುತವಾಗಿ ಎಷ್ಟೋ ವರ್ಷಗಳ ಕಾಲ ನಿಮ್ಗದಿದ್ರು. ಎಷ್ಟೋ ಸಾರಿ ನಾವು ಬೆಳೀತಾ ನನ್ನ ಕೇಸಲ್ಲಿ ಪ್ರಮುಖವಾಗಿ ಅದಾಗಿತ್ತು. ನಮ್ಮ ತಂದೆ ತುಂಬ ಕೋಪಿಷ್ಟ್ರು. ಸೊ ಅವರ ಪರ್ಸ್ನಾಲಿಟಿಯನ್ನು ಕಾಪಿ ಮಾಡಿಕೊಂಡು ಹೀಗೆ ವಿಚಾರಗಳನ್ನು ಹೇಳಬೇಕೇನೋ, ಇದೇ ಥರ ಹೇಳಿದ್ರೇ ಅದು ಆಗೋದೇನೋ ಅನ್ನೋಂಥ ಒಂದು ಮಾನಸಿಕವಾಗಿ ಅದನ್ನು ಕಾಪಿ ಮಾಡಿಕೊಂಡು ಪ್ರೊಜೆಕ್ಟ್ ಮಾಡ್ತೀವಲ್ಲ, ಆ ಥರದ್ದು ರಕ್ತಗತವಾಗಿ ಬಂದಿದ್ದರೂ ಕೂಡ ಕಮ್ಮಿ ಸಮಯದಲ್ಲೇ ಇದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಎಸ್, ಇದಕ್ಕೆ ಅದ್ಭುತವಾದ 7-8 ಪರಿಹಾರಗಳನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬಹುದು, ಅಂದರೂ ರೀಎಂಫಸೈಸ್ ಮಾಡ್ತಾಯಿದ್ದೀನಿ, ಕೋಪದಿಂದ BP ಹೆಚ್ಚಾಗೋದು, ಬೇರೆ ಬೇರೆ ಮಾನಸಿಕ ಕಾಯಿಲೆಗಳು ಬರೋದು ಅಥವಾ ಡೈಜೆಷನ್ ಇಶ್ಯೂಸ್ ಬರೋದು, ಎಷ್ಟೋ ಸಾರಿ ಕೋಪ ನಿಯಂತ್ರಣ ಮಾಡ್ಕೊಳ್ಳೋಕ್ಕಾಗದೆ ಅವ್ರಿಗೆ ಏನು ಪ್ರೀ ಎಕ್ಸಿಸ್ಟಿಂಗ್ ಬೇರೆ ಡಿಸೀಸಸ್ ಇರುತ್ತೋ, ಬೇರೆ ಕಾಯಿಲೆಗಳಿರುತ್ತೋ ಅದು ಹೆಚ್ಚು ಪ್ರಕಟ ಆಗೋ ಥರ ಆಗೋದು, ನಿದ್ರೆ ಸರಿಯಾಗಿ ಬರದೇ ಇರೋದು, ಮೈಂಡ್ ಕಾಮಾಗಿ ಇಟ್ಕೊಳ್ಳೋಕ್ಕಾಗದೇ ಇರೋದು, ಸರಿಯಾಗಿ ಚಿಕ್ಕ ಪುಟ್ಟ ವಿಷಯದಲ್ಲೂ ಫೋಕಸ್ ಮಾಡೋಕ್ಕಾಗದೇ ಇರೋದು, ಈ ಥರದ ಸಮಸ್ಯೆಗಳಿಗೂ ಕೂಡ ಒಳಗಾಗೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ನಾನು ಹೇಳ್ತಾ ಇರೋ ಎಕ್ಸಾಂಪಲ್ಸ್ ತುಂಬ ಕಮ್ಮಿ, ಯಾಕೆಂದರೆ ಕೋಪ ಅನ್ನೋದು ಬೇರೆ ಬೇರೆ ಇಮೋಷನ್ಸ್ ಜೊತೆಯಲ್ಲಿ ಬಂದು ಸೇರ್ಕೊಳ್ಳೋದ್ರಿಂದ, ನಾನು ಆಗಲೇ ಹೇಳಿದಾಗೆ, ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನಕ್ಕೆ ಜಲಸಿ ಇದ್ದಾಗಲೂ ಅವರಷ್ಟು ನಾನು ಮಾಡೋಕ್ಕಾಗಲಿಲ್ಲ, ಅವರಷ್ಟು ನಾನು ಸೊಸೈಟಿಲಿ ಹೆಸರು ಮಾಡೋಕ್ಕಾಗಲಿಲ್ಲ, ಅಥವಾ ಅದು ಹಣ ಮಾಡೋಕ್ಕಾಗಲಿಲ್ಲ, ಅಥವಾ ನನ್ನ ಜೊತೆಲೇ ಇದ್ದರೂ ಕೂಡ ನನ್ನನ್ನು ಎಲ್ಲರೂ ಕೀಳಾಗಿ ನೋಡ್ತಾ ಇದ್ದಾರೆ, ಆ ಥರ ಒಂದು ಫ್ರಸ್ಟ್ರೇಷನ್ನು ಕೂಡ ಕೋಪದ ರೀತಿ ರಿಲೀಸ್ ಮಾಡ್ತಾ ಇರ್ತಾರೆ. ಸೊ ಕೋಪದ ಜೊತೆಲಿ ಏನು ಬಂತು? ಕೋಪದ ಜೊತೆಲಿ ಅಸಹಾಯಕತೆ ಬಂತು, ಕೋಪದ ಜೊತೆಲಿ ಹೊಟ್ಟೆ ಕಿಚ್ಚು ಬಂತು, ಕೋಪದ ಜೊತೆಲಿ ದುಃಖ ಬಂತು. ಬಟ್ ಅದ್ರ ಮುಂದೆ ನಾವು ಏನು ನೋಡ್ತಾ ಇರ್ತೀವಿ, ಅದು ಅಯ್ಯೋ ಇವರು ತುಂಬ ಒಂಥರ ರೇಗಾಡ್ತಾರಪ್ಪ ಅನ್ನೋದನ್ನು ಮಾತ್ರ ನೋಡ್ತಾ ಇರ್ತೀವಿ. ಆದ್ದರಿಂದ ನಾವು ಇಷ್ಟು ಬೇರೆ ಬೇರೆ ಇಮೋಷನ್ಸ್ನ ಕೋಪದ ಜೊತೆಲಿ ನಾವು ಇನ್ಕ್ಲೂಡ್ ಮಾಡ್ತಾ ಇರೋದ್ರಿಂದ ಬೇರೆ ಬೇರೆ ಥರದ ವಿಚಿತ್ರವಾದ ಕಾಯಿಲೆಗಳಿಗೆ ಇದೇ ಆಸ್ಪೆಕ್ಟ್ ಮೂಲ ಆಗತ್ತೆ ಅನ್ನೋದನ್ನು ಕೂಡ ನಾವು ಎಷ್ಟೋ ಸತಿ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇರ್ತೀವಿ. ಯಾಕಂದರೆ ನನ್ನ ಒಳಗಡೆ ಇರುವ ನ್ಯೂನತೆಯನ್ನು ಸರಿ ಮಾಡಿಕೊಂಡೇ ನಾನು ಅದನ್ನು ಸರಿ ಮಾಡ್ಕೋಬೇಕು ಅನ್ನುವಂಥ ಅಷ್ಟು ಮೆಚ್ಯೂರಿಟಿ ಎಷ್ಟೋ ಜನಕ್ಕೆ ಆರೋಗ್ಯದ ವಿಷಯದಲ್ಲಿ ಇಲ್ಲ. ಒಂದು ರೀತಿಯಲ್ಲಿ ನೋಡಿದ್ರೆ ಅವರ ಅಹಮೆ ಅದನ್ನು ಆ ರೀತಿಯಲ್ಲಿ ನೋಡೋಕ್ಕೆ ಬಿಡ್ತಾ ಇರಲ್ಲ. ಆದ್ದರಿಂದ ನಾವು ಸ್ವಲ್ಪ ಮೆಚ್ಯೂರ್ಡಾಗಿ ಎವಾಲ್ವ್ ಆಗಿ ನೋಡೋಕ್ಕೆ ಶುರು ಮಾಡಿದ್ರೆ, ನಾನು ಆಗಲೇ ಹೇಳಿದಾಗೆ ಕಂಟ್ರೋಲ್ ಬದಲು ಹೀಲ್ ಮಾಡ್ಕೊಳ್ತೀನೋ ಸೆಲ್ಫ್ ಕಂಟ್ರೋಲ್ ಖಂಡಿತವಾಗಿ ನಮಗೆ ಸಿಗೋಕ್ಕೆ ಶುರುವಾಗುತ್ತೆ. ಇನ್ನು ಪರಿಹಾರದ ಬಗ್ಗೆ ಮಾತಾಡೋದಾದರೆ ಖಂಡಿತ ಅದ್ಭುತವಾದ ಪರಿಹಾರಗಳಿವೆ. ನಾನು ಹಲವಾರು ಮೆಥಡ್ಸ್ ಹೇಳ್ತೀನಿ, ನಿಮಗೆ ಸೂಕ್ತ ಅನಿಸೋದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಬಹುದು, ಪರಿಹಾರ ಕಂಡುಕೊಳ್ಬಹುದು. ಮೊದಲನೇದಾಗಿ ನಮ್ಮಲ್ಲಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಉಪಯೋಗಿಸ್ಕೊಂಡು ನಾವು ಹೀಲ್ ಆಗುವಂಥ, ರಿಲ್ಯಾಕ್ಸ್ ಆಗುವಂಥ, ಅದಕ್ಕೆ ನಾವು ಸೈಂಟಿಫಿಕ್ಕಾಗಿ ಹೇಳೋದೇ ಅದು ರಿಲ್ಯಾಕ್ಸ್ ಆ್ಯಂಡ್ ಡೈಜೆಸ್ಟ್, ಅಂದರೆ ಸಮಾಧಾನವಾಗಿ ಚಿಕಿತ್ಸೆಯ ಒಂದು ಹಂತಕ್ಕೆ ನಮ್ಮನ್ನು, ನಮ್ಮ ದೇಹದ ಒಂದು ಭಾಗದ ಒಂದು ಆ್ಯಕ್ಟಿವೇಶನ್ ನಮ್ಮ ನರ್ವಸ್ ಸಿಸ್ಟಮಲ್ಲಿ ಆಟೋಮೆಟಿಕ್ಕಾಗಿ ಏನು ಕರ್ಕೊಂಡು ಹೋಗುತ್ತೆ, ಅದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮೂಲಕ ನಾವು ಆ್ಯಕ್ಟ್ ಮಾಡಿದ್ರೆ ಅದು ಸಾಧ್ಯ ಆಗುತ್ತೆ. ಅಂದರೆ ಏನು, ನಾವು ಯಾವುದೇ ಒಂದು ಡೀಪ್ ಬ್ರೀದಿಂಗ್, ರಿಲ್ಯಾಕ್ಸ್ಡ್ ಬ್ರೀದಿಂಗ್, ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಅಲ್ಲ, ನಾವು ಅಟ್ಲೀಸ್ಟ್ ಅದನ್ನು ಆಗಾಗ ದಿನ ಒಂದು 10 ನಿಮಿಷ 5 ನಿಮಿಷ ನ್ಯಾಚುರಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಮಗೆ ಆ ಕೋಪದ ಸಮಯದಲ್ಲೂ ಆಟೋಮೆಟಿಕ್ಕಾಗಿ ಆ ಸಿಸ್ಟಮನ್ನು ಬೇಗ ನಾವು ಒಂದು ನಾರ್ಮಲ್ ಮೋಡ್ಗೆ ತೊಗೊಂಡು ಹೋಗೋಕ್ಕೆ ನಮಗೆ ಆ ಮೆಚ್ಯೂರಿಟಿ ಬಂದ್ಬಿಡುತ್ತೆ, ಸೆಲ್ಫ್ ಕಂಟ್ರೋಲ್ ಬರುತ್ತೆ. ಸೊ ಯಾವುದೇ ಒಂದು ಈ ನರ್ವಸ್ ಸಿಸ್ಟಮ್ನ ರಿಲ್ಯಾಕ್ಸ್ ಮಾಡುವಂತಹ ಕ್ರಿಯೆ ಇರಬಹುದು, ಅದು ನಿಮಗೆ ಇಷ್ಟ ಆಗುವಂಥ, ನಾನಾಗಲೇ ಹೇಳಿದಾಗೆ ಆನಾಪಾನಸತಿ ಇರಬಹುದು, ಅಂದರೆ ಉಸಿರಾಟದ ಮೇಲೆ ಗಮನ ವಹಿಸೋದು, ಅನುಲೋಮ ವಿಲೋಮ ಇರಬಹುದು, ಕಪಾಲಭಾತಿ ಇರಬಹುದು, ಅಥವಾ ಚಂದ್ರಬೇದಿ, ಸೂದಬೇದಿ, ಈ ಥರ ಸ್ಪೆಸಿಫಿಕ್ ಆಲ್ಟರ್ನೇಟಿವ್ ನಾಸ್ಟ್ರಲ್ನ ಯೂಸ್ ಮಾಡಿಕೊಂಡು ಮಾಡುವಂಥ ಬ್ರೀದಿಂಗ್ ಇರಬಹುದು, ಶೀತಲಿ ಪ್ರಾಣಾಯಾಮ ಇರ್ಬೋದು. ಈ ಥರ ಒಟ್ಟಿನಲ್ಲಿ ತುಂಬ ಡೀಪ್ ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿ ಮಾಡುವಂಥ ಬ್ರೀದಿಂಗನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ನಮ್ಮ ಬಾಡಿಯಲ್ಲಿ ಆ ಸೆಲ್ಫ್ ಕಂಟ್ರೋಲ್ ಬರೋಕ್ಕೆ ಶುರುವಾಗುತ್ತೆ. ಇನ್ನು ತುಂಬ ಮುಖ್ಯವಾಗಿ ಎರಡನೇದು ಏನಪ್ಪ ಅಂದರೆ, ಇದನ್ನು ಸುಮಾರು ಪರ್ಸ್ನಾಲಿಟಿಯನ್ನು ಗ್ರೂಮ್ ಮಾಡುವಂಥ, ಆ್ಯಂಗರ್ನ ಮ್ಯಾನೇಜ್ ಮಾಡುವಂಥ ಬೆಸ್ಟ್ ಸೆಲ್ಲರ್ ಪುಸ್ತಕಗಳಲ್ಲಿ ಮೆನ್ಷನ್ ಮಾಡ್ತಾರೆ. ತುಂಬ ಜನ ಇದ್ರ ಬಗ್ಗೆ ಹೇಳ್ತಾರೆ. ಏನಪ್ಪ ಅಂದರೆ, ಹಿಂದಿಯಲ್ಲಿ ಛೋಡೋ ಪರ್ವಾ ನೈ ಅಂತ, ಅಥವಾ ಇಟ್ಸ್ ಓಕೆ ಬಿಡು, ಪರವಾಗಿಲ್ಲ ಬಿಡು ಅಂತ, ಆಲ್ ಇಸ್ ವೆಲ್ ಅಂತ, ಇಟ್ಸ್ ಓಕೆ ಬಿಡು, ಇರಲಿ ಬಿಡು ಅಂತ. ಈ ಒಂದು ಆ್ಯಟಿಟ್ಯೂಡ್ನ ಡೆವಲಪ್ ಮಾಡ್ಕೊಳ್ಳೋದು ಈಸಿ ಅಂತೂ ಅಲ್ಲ. ಆದರೆ ಇಫ್ ಯು ಆರ್ ರಿಯಲಿ ಸೀರಿಯಸ್, ಹೌದು ಕೋಪದಿಂದ ನನ್ನ ಸಂಬಂಧ, ನನ್ನ ಫೋಕಸ್ಸು, ನನ್ನ ಕೆಲಸ, ನನ್ನ ಆರೋಗ್ಯ ಎಲ್ಲ ಹಾಳಾಗ್ಬಿಡ್ತಾ ಇದೆ, ನಾನು ಇದನ್ನು ಸರಿ ಮಾಡ್ಕೊಳ್ಳೇಬೇಕು ಅಂತ ನೀವು ಸೀರಿಯಸ್ ಆಗಿದ್ದರೆ, ಈ ಒಂದು ಪರ್ಸ್ನಾಲಿಟಿಯನ್ನು ನೀವು ಇನ್ಕ್ಲೂಡ್ ಮಾಡೋದ್ರ ಬಗ್ಗೆ ಹಿಂಜರಿಯಲ್ಲ. ಇದು ಕೇಳೋಕ್ಕೆ ತುಂಬ ಸಿಂಪಲ್ ಆದರೂ ತುಂಬ ಪವರ್ಫುಲ್ ಒಂದು
ಕ್ಯಾಪ್ಸ್ಯೂಲ್ ಥರ ಇದು ವರ್ಕ್ ಆಗುತ್ತೆ. ಇರಲಿ ಬಿಡು, ಇಟ್ಸ್ ಓಕೆ ಬಿಡು, ಅವ್ರು ಹಾಗೆ ಬಿಡು, ಇರಲಿ ಬಿಡು ಅಂತ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಟ್ರೀಟ್ಮೆಂಟ್ ಬರೋ ಎಷ್ಟೋ ಜನ ಈ ಸೆಂಟೆನ್ಸ್ನ ಹೇಳ್ತಾರೆ. ಮೊದಲೆಲ್ಲ ಅಷ್ಟು ಮಾಡ್ತಾಯಿದ್ದೆ, ಈಗ ಇರಲಿ ಬಿಡು, ಅಯ್ಯೋ ಪರವಾಗಿಲ್ಲ ಬಿಡು, ಅವ್ರು ಏನೋ ಅಂದ್ಕೊಂಡ್ರೆ ಬಿಡು, ನನಗೇನು ಬಿಡು ಅಂತ ಅದನ್ನು ಮೈಂಡಿಂದ ತೆಗೆದು ಹಾಕ್ತೀನಿ ಅಂತ. ನೀವು ಬೇಕಾದ್ರೆ ಅದಕ್ಕೆ ಸ್ಪೆಸಿಫಿಕ್ ಸೆಂಟೆನ್ಸ್ನ ಮೈಂಡಲ್ಲಿ ಬೈಹಾಟ್ ಹೊಡೆಯೋ ಥರ ಗಟ್ಟು ಹೊಡಿತೀವಲ್ಲ, ಆ ಥರ ರಿಪೀಟ್ ಹೊಡಿತಾ ಹೋಗ್ಬೋದು. ಇರಲಿ ಬಿಡು ಅಂತನೋ, ಇಟ್ಸ್ ಓಕೆ ಅನ್ನೋದು, ಅಥವಾ ಆಲ್ ಇಸ್ ವೆಲ್ ಅಂತನೋ, ಪರವಾಗಿಲ್ಲ ಚೋಡೋ ಅಂತ ಹೇಳ್ತಾರಲ್ಲ ಹಿಂದಿಲಿ, ಆ ಥರ ಬಿಡು, ಹೋಗಲಿ ಬಿಡು ಅನ್ನೋ ಥರನೋ ನಾವು ಮತ್ತೆ ಅದನ್ನು ರಿಪೀಟ್ ಮಾಡುವಂಥ ಕಲೆಯನ್ನು ಕಲಿಯುವಂಥದ್ದು. ಇನ್ನು ತುಂಬ ಅದ್ಭುತವಾಗಿ ವರ್ಕ್ ಆಗುವಂಥದ್ದು ಇಂಟೆನ್ಸ್ ಈ ಹೆವಿ ಇಮೋಷನ್ಸ್ನ ಒಳಗಡೆ ಇಟ್ಕೊಂಡು. ಈಗ ಫಾರ್ ಎಕ್ಸಾಂಪಲ್ ಚೈಲ್ಡ್ಹುಡ್ಡಲ್ಲಿ ನಾನು ಯಾರೋ ಮನೇಲಿ ಕೆಲಸ ಮಾಡ್ತಾಯಿದ್ದೆ, ಅವ್ರು ನನಗೆ ಕೆಲಸ ತೊಗೊಳ್ತಾಯಿದ್ರು, ಸಂಬಳ ಕೊಡ್ತಾಯಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಇರಬಹುದು. ನಮ್ಮಪ್ಪ ನನ್ನನ್ನು ಒಂಥರ ನೋಡ್ತಾಯಿದ್ರು, ಇನ್ನೊಂದು ಮಗುನ ಒಂಥರ ನೋಡ್ತಾಯಿದ್ರು ಅನ್ನೋಂಥ ಆ ಒಂದು ಆ್ಯಂಗರ್ ಇರಬಹುದು. ಆ ಇಮೋಷ್ನಲಿ ತುಂಬ ವೀಕ್ ಆಗಿರೋದು, ಇದೆಲ್ಲ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಲ್ಲಿ ಕೂತಿರುತ್ತೆ. ಅದು ಮುಂದೊಂದು ದಿನ ಯಾವಾಗಲೂ 20ನೇ 30ನೇ 40ನೇ ವರ್ಷದಲ್ಲಿ ಕೋಪದಾಗಿ ರಿಲೀಸ್ ಆಗ್ತಾ ಇರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಬಟ್ ಆ ಭಾವನೆನ ರಿಲೀಸ್ ಮಾಡೋರ್ಗೂ ಈ ಕೋಪ ಹೋಗೋದಿಲ್ವೇ, ಈ ಕೋಪ ಹೀಲ್ ಆಗೋದಿಲ್ವೇ? ಸೊ ಏನು ಮಾಡೋದು? ಅದಕ್ಕೆ ಈಗ ನಾನು ಕ್ಲಿಪ್ಪಲ್ಲಿ ತೋರಿಸ್ತಾ ಇರೋ ಥರ ಒಂದು ಇಂಟೆನ್ಸ್ ರಿಗ್ರೆಸ್ ಆಗಿ ನಾನು ಒಂದು ಅಸಮಾಧಾನವನ್ನು, ಆ ಒಂದು ಪಾರ್ಶಾಲಿಟಿಯನ್ನು, ಆ ಒಂದು ಕಂಪ್ಯಾರಿಸನ್ ಮಾಡ್ತಾ ಇದ್ರಲ್ಲ ಅದನ್ನು ರಿಲೀಸ್ ಮಾಡ್ತಾ ಇದ್ದೀನಿ, ನಾನು ಅದನ್ನು ಲೆಟ್ ಗೋ ಮಾಡ್ತಾ ಇದ್ದೀನಿ ಅಂತ ರಿಗ್ರೆಸ್ ಆಗಿ ಬಾಡಿಯಿಂದ ಅದನ್ನು ಶೇಕ್ ಆಫ್ ಮಾಡೋದು. ಇದನ್ನು ತುಂಬ ಹೊತ್ತು ಮಾಡಬೇಡಿ. ಜಸ್ಟ್ ಒಂದು 30 ಸೆಕೆಂಡ್ಸಿಂದ 1 ಮಿನಿಟ್ವರೆಗೂ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಹಳೆಯ ಹೆವಿ ಇಮೋಷನ್ ನಿಮಗೆ ಅದು ಗೊತ್ತಾಗುತ್ತೆ, ಅದನ್ನು ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ಜಸ್ಟ್ ಲೆಟ್ ಗೋ ಮಾಡೋ ಥರದ್ದು ಒಂದು ಇಂಟೆನ್ಸ್ ಆ್ಯಕ್ಷನ್ನ ಮಾಡೋದು ಅದ್ಭುತವಾದ ರಿಸಲ್ಟ್ಸ್ನ ಕೊಡುತ್ತೆ. ಸೊ ಈ ಚಳಿಯಲ್ಲಿ ನಾಯೋ ಬೆಕ್ಕೋ ಎದ್ದುಬಿಟ್ಟು ಹೀಗೆ ಬಾಡಿ ಫುಲ್ಲು ಶೇಕ್ ಮಾಡುತ್ತಲ್ಲ, ಆ ಥರ ರಿಗ್ರೆಸ್ ಆಗಿ ಒಂದು 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ರಿಗ್ರೆಸ್ ಆಗಿ ಅದನ್ನು ರಿಲೀಸ್ ಮಾಡೋ ಥರ, ಗ್ರೌಂಡ್ ಮಾಡೋ ಥರ ಮಾಡಿ ಕೆಲವು ದಿನಗಳ ಕಾಲ ಮಾಡಿ, ಖಂಡಿತ ನಿಮಗೆ ಅಲ್ಲಿಂದ ಸ್ವಿಚ್ ಪ್ರೆಸ್ ಆಗಿ ಇಲ್ಲಿ ಏನು ಆ್ಯಂಗರ್ ಥರ ಅದು ಪ್ರೊಜೆಕ್ಟ್ ಆಗ್ತಾಯಿತ್ತೋ ಅದು ನಿಯಂತ್ರಣ ಬರೋಕ್ಕೆ ಸಾಧ್ಯ ಆಗುತ್ತೆ, ಸಹಾಯ ಆಗುತ್ತೆ. ಆ್ಯಂಡ್ ವೀಕ್ಷಕರೇ, ದಯವಿಟ್ಟು ಈ ಥರ ತುಂಬ ಇಂಟೆನ್ಸ್ ಕೋಪ ಇದ್ದರೆ, ವಿಚಿತ್ರವಾಗಿ ಆಡ್ತಾ ಇರೋ ಸಮಸ್ಯೆ ಇದ್ದರೆ ಹೆಲ್ಪ್ ತೊಗೊಳ್ಳಿ. ಕೌನ್ಸಿಲರ್ದು, ಥೆರಪಿಸ್ಟ್ಗಳದ್ದು, ಫಿಸಿಷಿಯನ್ದು, ಏನೂ ಅದರಲ್ಲಿ ನಾಚಿಕೆ ಇಲ್ಲ. ಕೋಪಕ್ಕೆಲ್ಲರೂ ಯಾರಾದರೂ ಹೋಗ್ತಾರಾ ಸಲಹೆಗೆ ಅಂತ ಅನ್ನಿಸ್ಬೋದು ನಿಮಗೆ. ಬಟ್ ಕೋಪದಿಂದಾನೇ ದೊಡ್ಡ ಕಾಯಿಲೆ ಬಂದಾಗ ಆವಾಗ ನಿಮಗೆ ವಿಚಿತ್ರ ಅನಿಸುತ್ತೆ, ಅಯ್ಯೋ ಎಷ್ಟು ಚಿಕ್ಕ ವಿಷಯದಿಂದ ಎಷ್ಟು ದೊಡ್ಡ ಕಾಯಿಲೆ ಬರೆಸ್ಕೊಂಡ್ಬಿಟ್ಟೆ ಅಂತ. ಆದ್ದರಿಂದ ಹೆಲ್ಪ್ ತೊಗೊಳೋದಕ್ಕೆ ನೀವು ಹಿಂಜರಿಬೇಡಿ. ಇನ್ನು ತುಂಬ ಅದ್ಭುತವಾದ ಒಂದು ಸೆಂಟೆನ್ಸ್ ಇದೆ ಇಂಗ್ಲೀಷಲ್ಲಿ, ನಮ್ಮ ಹೀಲಿಂಗ್ ಸೈನ್ಸಲ್ಲಿ, ಇಫ್ ಯು ಬಿಕಮ್ ಅವೇರ್ ಆಫ್ ಆ್ಯಂಗರ್ ವಿಲ್ ನಾಟ್ ಎಕ್ಸಿಸ್ಟ್ ಅಂತ. ಸೊ ನಾವು ಕೋಪವನ್ನು ವಿಟ್ನೆಸ್ ಮಾಡುವ ಕಲೆಯನ್ನು ಕಲಿತು ಬಿಟ್ಟರೆ ಕೋಪ ಸಂಪೂರ್ಣವಾಗಿ ಮಾಯ ಆಗೋಗುತ್ತೆ. ಅಂದರೆ ಒಂದು ಸ್ವಲ್ಪ ಮೆಚುರಿಟಿ ಬಂದಮೇಲೆ, ನನಗೆ ಈಗ ಕೋಪ ಬರ್ತಾ ಇದೆ, ಬೇಡ ಕಂಟ್ರೋಲ್ ಮಾಡ್ಕೊಳ್ತೀನಿ, ಬೇಡ ನಾನು ಅದನ್ನು ಹೇಳೋದು ಬೇಡ, ಇರಲಿ ಈಗ ಸದ್ಯಕ್ಕೆ ಇಲ್ಲಿ ಸುಮ್ಮನೆ ಆಗಿಬಿಡ್ತೀನಿ ಅಂತ ನಾವೇ ಅದನ್ನು, ಇಲ್ಲಾಂದರೆ ಇಲ್ಲಿಂದ ಎದ್ದು ಹೊಟ್ಟೋಗ್ತೀನಿ, ಇಲ್ಲ ಬೇಡ ಈ ಸೆಂಟೆನ್ಸ್ ಬೇಡ, ಸುಮ್ಮನೆ ಆಗಿಬಿಡ್ತೀನಿ, ಈಗ ಸದ್ಯಕ್ಕೆ ಬೇಡ ಇದ್ರ ಬಗ್ಗೆ ಮಾತಾಡೋದು ಅಂತ ನಾವೇ, ಹೌದು ನನಗೆ ಕೋಪ ಬರ್ತಾ ಇದೆ ಅಂತ ಅಲ್ಲಿ ಅವೇರ್ನೆಸ್ ತೊಗೊಳ್ಳೋದು. ಆದರೆ ಎಷ್ಟೋ ಸತಿ ಆ ಮೊಮೆಂಟಲ್ಲಿ ಇದು ಸಾಧ್ಯ ಆಗೋದಿಲ್ಲ. ಅದರ ಬದಲು ಈ ಹಿಂದೆ ನೀವು ಸಿಕ್ಕಾಪಟ್ಟೆ ವಿಪರೀತವಾಗಿ ಅಸಹ್ಯವಾಗಿ ಕೋಪ ಮಾಡ್ಕೊಂಡಿದ್ರಲ್ಲ, ಅದನ್ನೇ ಬೇಕಾದ್ರೆ ಅಬ್ಸರ್ವ್ ಮಾಡಿ. ನನಗೆ ಈ ವಿಷಯಕ್ಕೆ ಹೀಗೆ ಟ್ರಿಗರಾಗಿ ಹೀಗೆ ಕೋಪ ಬಂದಾಗ ಈ ಥರ ಹೀಗೆಲ್ಲ ಆಡಿಬಿಟ್ಟೆ, ಈ ಥರ ಏನೇನೋ ಮಾತಾಡಿಬಿಟ್ಟೆ, ಅದನ್ನು ವಿಟ್ನೆಸ್ ಮಾಡಿ. ಅಷ್ಟೇ ನೀವು ಮಾಡಬೇಕಾಗಿರೋದು. ಅದರೊಂದು ಅದ್ಭುತ ಚಮತ್ಕಾರಯುತವಾದ ಚಿಕಿತ್ಸಕ ಶಕ್ತಿ ಇದೆ. ಅದು ಆ ನಿಯಂತ್ರಣಕ್ಕೆ ನೆಕ್ಸ್ಟ್ ಟೈಮ್ ನಿಮಗೆ ಖಚಿತವಾಗಿ ಸಹಾಯ ಮಾಡುತ್ತೆ. ಸೊ ವಿಟ್ನೆಸ್ಸಿಂಗ್ ಆ್ಯಂಗರ್ ಇದೊಂದು ಮ್ಯಾಜಿಕ್ ಥರ ಹೆಲ್ಪ್ ಆಗುತ್ತೆ. ಇನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು ನೀವು, ಈ ಕೋಪ ಅನ್ನೋದು ಲಿಟ್ರಲಿ ಬೆಂಕಿ ಥರ. ನಾನು ಆವಾಗಲೇ ಹೇಳಿದೆ, ಅದು ಸುಡುತ್ತೆ ನಮ್ಮನ್ನು, ನಮಗೆ ಒಂದು ಕಾಯಿಲೆಯಾಗಿ ಅನಾರೋಗ್ಯವಾಗಿ ನಮ್ಮನ್ನೇ ಸುಡ್ತಾ ಹೋಗುತ್ತೆ ಅಂತ. ಆದರೆ ಬುದ್ಧಿವಂತ ಏನು ಮಾಡ್ತಾನೆ ಅಂದರೆ, ಯಾವ ಮೂಲ ಕಾರಣಕ್ಕೆ ಕೋಪ ಬಂದಿದೆಯೋ ಆ ಫೈರ್ನ ಫ್ಲೇಮ್ ಆಗಿ ಕನ್ವರ್ಟ್ ಮಾಡ್ತಾನೆ. ಅಂದರೆ ಆ ಬೆಂಕಿಯನ್ನೇ ತೊಗೊಂಡು ಜ್ಯೋತಿಯಾಗಿ ಅದನ್ನು ಪರಿವರ್ತನೆ ಮಾಡಬಹುದು. ಈ ಹಿಂದೆ ಯಾರೋ ಒಬ್ಬ ದೊಡ್ಡ ಫಿಲ್ಮ್ ಆ್ಯಕ್ಟ್ರಸ್ ಇಂಟರ್ವ್ಯೂ ನೋಡ್ತಾ ಇದ್ದೆ ಕೆಲವು ವರ್ಷಗಳಿಂದ. ಆತ ಹೇಳ್ತಾರೆ, ನಾನು ಅಲ್ಲಿ ಏನೋ ಅಸಿಸ್ಟೆಂಟು ಅದೇನೋ ಲೈಟ್ ಬಾಯ್ ಎಲ್ಲ ಆದಾಗ ನನ್ನ ಹೋಗಲೇ ಬಾರಲೇ ಅಂತ ಇದ್ರು. ಊಟಕ್ಕೆ ದೊಡ್ಡ ಡೈರೆಕ್ಟ್ರು ಹೀರೋಯಿನ್ ಎಲ್ಲ ಕೂತಾಗ, ನೀನೇನು ಇಲ್ಲಿ ನಿಂತಿದ್ಯಾ, ಆಚೆ ಹೋಗಿ ನಿಂತ್ಕೊ ಅಂತ ಹೇಳ್ತಾಯಿದ್ರು. ಆವಾಗ ನನಗೆ ಕೋಪ ಬಂದ್ರೂ ಬೇಡ ಈ ಕೋಪನ ಪಾಸಿಟಿವಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ, ಮುಂದೊಂದು ದಿನ ನಾನು ಹೀರೋ ಆದಾಗ ಇವ್ರನ್ನೆಲ್ಲ ಈ ಥರ ಆಚೆ ನಿಲ್ಲಿಸಿ ಊಟಕ್ಕೆ ಇದು ಮಾಡೋದು, ಅವಮಾನ ಮಾಡೋದಿಲ್ಲ. ನಾನು ದೊಡ್ಡ ಹೀರೋ ಆಗಿ ನನ್ನ ಪರ್ಸ್ನಾಲಿಟಿಯಲ್ಲಿ ನಾನು ಆ ಪರಿವರ್ತನೆಯನ್ನು ತೋರಿಸ್ತೀನಿ ನನ್ನ ಜೊತೆಲಿದ್ದವ್ರಿಗೆ ಅಂತ ಅದನ್ನು ಹೀಗೆ ಕನ್ವರ್ಟ್ ಮಾಡಿಕೊಂಡೆ ಅಂತ ಹೇಳ್ತಾರೆ.
ಅದೇ ಥರನೇ ಈಗ ಯಾರೋ ನಿಮಗೆ ಪ್ರಮೋಷನ್ ಕೊಡಲಿಲ್ಲ, ಅವಮಾನ ಮಾಡಿಬಿಟ್ರು, ನಿಮ್ಮ ಬಟ್ಟೆ ಬಗ್ಗೆ ಟೀಸ್ ಮಾಡಿದ್ರು, ಆ ಕೋಪನ ತೊಗೊಂಬಂದು ಹೆಂಡತಿ ಮಕ್ಕಳ ಮೇಲೆ ಹಾಕೋದು ಬದಲು ಒಂದು 2 ನಿಮಿಷ ಕೂತ್ಕೊಳ್ಳಿ. ಓಕೆ, ನಂಗೆ ಹಿಂಗೆ ಅವಮಾನ ಮಾಡಿದ್ರಲ್ವಾ, ಈ ಥರ ಬೆನ್ನಿಗೆ ಚೂರಿ ಚುಚ್ಚಿದ್ರು, ಈ ಥರ ಮೋಸ ಮಾಡಿದ್ರು, ಅದ್ರ ಬದಲು ನಾನು ಈ ಥರ ಗ್ರೋ ಆಗ್ತೀನಿ, ಈ ರೀತಿ ಒಂದು ಹೆಸರು ಮಾಡ್ತೀನಿ, ಈ ಥರ ಸಾಧನೆ ಮಾಡ್ತೀನಿ, ಆ ಎನರ್ಜಿನ ಈ ಒಳ್ಳೆ ಕಾರ್ಯಕ್ಕೆ ಹಾಕ್ತೀನಿ. ಆಗ ಮುಂದೊಂದು ದಿನ ಅವರಿಗೆ ಆ ಪಾಪ ಪ್ರಜ್ಞೆ ಕಾಡುತ್ತೆ, ಅಯ್ಯೋ ಇಂಥವ್ರಿಗೆ ನಾನು ಹೀಗೆ ಅಂದ್ಬಿಟ್ಟೆ ಅಂತ, ದೊಡ್ಡ ಮನುಷ್ಯರಿಗೆ ಈ ಥರ ಮಾತಾಡ್ಬಿಟ್ಟೆ, ಇವ್ರು ಯಾರು ಅಂತ ತಿಳ್ಕೊಳ್ದೆ ನಾನು ಅವ್ರನ್ನ ರೆಸ್ಪೆಕ್ಟ್ ಕೊಡದೆ ಹೀಗೆ ಮಾಡಿದೆ ಅಂತ ಅವ್ರಿಗೆ ಅನ್ನಿಸ್ಬೇಕು ಅನ್ನೋ ರೀತಿಯಲ್ಲಿ ಆ ಎನರ್ಜಿ, ಅದು ಒಂದು ಎನರ್ಜಿನೇ ಅಲ್ವಾ, ಆ ಎನರ್ಜಿನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಆ ಎನರ್ಜಿ ನೀವು ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡಲಿಲ್ಲ ಅಂದರೆ ಅದು ನ್ಯಾಚುರಲಿ ನಿಮ್ಮನ್ನೇ ಹಾಳು ಮಾಡುತ್ತಲ್ವ. ಯಾಕೆ ಬೇರೆಯವ್ರ ಮೇಲೆ ಇರೋ ಅಸಮಾಧಾನವನ್ನು ನಿಮಗೆ ನೀವೇ ಹಾಳು ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ತೀರಾ? ತಪ್ಪಾಗತ್ತಲ್ವ. ಆದ್ದರಿಂದ ಇನ್ನು ಅತ್ಯಂತ ಮುಖ್ಯವಾದದ್ದು 7ನೇ ಅತ್ಯಂತ ಅಮೂಲ್ಯವಾದ ಸೂತ್ರ, ದಯವಿಟ್ಟು ಆ್ಯಂಗರ್ ಹೀಲ್ ಮಾಡ್ಕೊಳ್ಳೋಕ್ಕೆ ಮೆಡಿಟೇಷನ್ ಮಾಡಿ. ನೋಡಿ, ಮೆಡಿಟೇಷನ್ ಯಾಕೆ ಹೆಲ್ಪ್ ಮಾಡುತ್ತೆ ಅಂದರೆ, ನಾನು ಆಗಲೇ ಹೇಳಿದೆ, ಯಾವುದಕ್ಕೋ ಕೋಪ ಬಂದರೆ ಬೇರೆ ಏನೋ ಕಾರಣ ಇರುತ್ತೆ ಅಂತ. ಇದನ್ನು ಯಾರು ಹೇಳ್ತಾರೆ ನಿಮಗೆ? ಯಾವ ಕೆಮಿಕಲ್ಲು ಅಥವಾ ಯಾವ ಸೊಫೆಸ್ಟಿಕೇಟೆಡ್ ಸ್ಟೇಟ್ ಆಫ್ ದ ಆರ್ಟ್ ಟೆಕ್ನಾಲಜಿ ಬಂದುಬಿಟ್ಟು ನೋಡಪ್ಪ ನಿನ್ನ ಪ್ರಾಬ್ಲಮ್ ಇದರ ಮೂಲ ಕಾರಣದಿಂದ ಇದೆ ಅಂತ ಹೇಳೋಕ್ಕೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಸಾಧ್ಯ ಇದೆ? ಇಲ್ಲ ಅಲ್ವಾ. ಅದನ್ನು ನಿಮ್ಮ ಮನಸ್ಸೇ ಹೇಳೋಕ್ಕೆ ಸಾಧ್ಯ. ಆದ್ದರಿಂದ ಈ ಒಂದು ಇನ್ನರ್ ಕಾನ್ಫ್ಲಿಕ್ಟ್ ಎಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಮತ್ತು ಆ ಪೆಂಟಪ್ ಇಮೋಷನ್ಸ್ನ ರಿಲೀಸ್ ಮಾಡೋಕ್ಕೆ, ತುಂಬ್ಕೊಂಡಿರ್ತಿರಲ್ಲ ಆ ಬ್ಲಾಕೇಜು, ಆ ಒಂದು ಸ್ಥಗಿತ ಆಗಿರುತ್ತಲ್ಲ ಶಕ್ತಿ, ಅದನ್ನು ರಿಲೀಸ್ ಮಾಡೋಕ್ಕೆ ನಿಮಗೆ ಧ್ಯಾನ ಮಾತ್ರ ಸಹಾಯ ಮಾಡೋಕ್ಕೆ ಸಾಧ್ಯ. ನಿಮಗೆ ಗೊತ್ತಿಲ್ಲದೆ ನೀವು ಅದನ್ನೆಲ್ಲ ಬಿಟ್ಕೊಡ್ತಾ ಇರ್ತೀರಾ. ಬಿಟ್ಕೊಟ್ಟಾಗ ಒಳಗಡೆ ಖಾಲಿ ಆದಾಗ, ಎದುರುಗಡೆ ಇರೋ ವ್ಯಕ್ತಿ ಏನೋ ಹೇಳ್ತಾ ಇದ್ದಾಗ ನೀವು ಮಿರರ್ ಆಗಿಬಿಟ್ರೆ ಏನಾಗುತ್ತೆ, ಅದು ಅವ್ರಿಗೆ ವಾಪಸ್ ರಿಫ್ಲೆಕ್ಟ್ ಆಗುತ್ತೆ ಹೊರತು ನೀವು ಒಳಗಡೆಯಿಂದ ಟ್ರಿಗರ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡಿ ಇನ್ನೊಂದೇನೋ ಆಗಿ ಆಮೇಲೆ ನಿಮ್ಮ ಬಗ್ಗೆ ನಿಮಗೆ ಅಸಹ್ಯ ಆಗೋ ಥರ ಫೀಲಿಂಗ್ ಬರೋದು ಸಂಪೂರ್ಣ ಹೊರಟೋಗುತ್ತೆ, ಅಥವಾ ದೊಡ್ಡ ಪ್ರಮಾಣಕ್ಕೆ ಖಂಡಿತ ನಿಯಂತ್ರಣಕ್ಕೆ ಬರುತ್ತೆ. ಕೋಪದಿಂದ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋದು ಬದಲು ನಿಮ್ಮ ಜೀವನಕ್ಕೆ ಒಂದು ಮೋಟಿವೇಶನ್ ಆಗಿ ಅದೇ ಎನರ್ಜಿಯನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೋದು ಅನ್ನೋ ಜಾಣ್ಮೆಯಲ್ಲಿ ಅದನ್ನು ನೋಡಿ ನಿಮ್ಮ ಆರೋಗ್ಯವನ್ನು ದಯವಿಟ್ಟು ಕಾಪಾಡ್ಕೊಳ್ಳಿ. ಮುಂದಿನ ಬಾರಿ ಇನ್ನೊಂದು ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಯಾರಿಗೆ ತಾನೇ ಕೋಪ ಇಲ್ಲ ಈಗಿನ ಕಾಲದಲ್ಲಿ. ಸೊ ಎಲ್ಲರ ಬಳಿ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಮಸ್ಕಾರ.